ಪ್ರೈಸ್ ಅಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ಯೆಹೋಶುವ 1ನೇ ಅಧ್ಯಾಯ 6ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೆಹೋವನು ಈ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನಾನು ನಿನ್ನನ್ನು ಏನ್ ಮಾಡುವುದಿಲ್ಲ, ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಅಂಜಬೇಡ, ಭಯಪಡಬೇಡ ಎಂದು ಕರ್ತನಿ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ. ಮಗನೇ, ನೀನ್ ಭಯಪಡಬೇಡ, ನಾನ್ ನಿನ್ನ ಸಂಗಡಿಗನಾಗಿದ್ದೇನೆ, ನಾನ್ ನಿನ್ನ ಜೊತೆಗಾರನಾಗಿದ್ದೇನೆ, ನೀನ್ ಭಯಪಡಬೇಡ ಎಂದು ದೇವರು ನಮ್ಮನ್ನ ತನ್ನ ವಾಕ್ಯದ ಮೂಲಕ ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಆತನು ಹೇಳುವವನಾಗಿದ್ದಾನೆ, ನಿನ್ನನ್ನು ನಾನೇನ್ ಮಾಡುವುದಿಲ್ಲ, ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಅಂತಂದೇಳಿ ದೇವರು ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ. ಇವತ್ತು ಅನೇಕರು ನಮ್ಮನ್ನ ಕೈ ಬಿಟ್ಟು ಹೋಗುವವರಾಗಿದ್ದಾರೆ. ಅನೇಕರು ಇವತ್ತು ನಮ್ಮನ್ನ ತೊರೆದು ಬಿಡುವವರಾಗಿದ್ದಾರೆ. ಅನೇಕರು ನಮ್ಮನ್ನ ಬಿಟ್ಟು ಹೊರಟು ಹೋಗುವವರಾಗಿದ್ದಾರೆ. ಆದರೆ ಕರ್ತನು ನಮ್ಮನ್ನ ಏನ್ ಮಾಡುವುದಿಲ್ಲ, ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಕರ್ತನು ಅನುದಿನಕ್ಕೂ ನಮ್ಮನ್ನ ಬಲಪಡಿಸಿ ನಮ್ಮ ಕುಟುಂಬಕ್ಕೆ ಆತನು ಜೊತೆಗಾರನಾಗಿದ್ದು, ನಮ್ಮ ಕುಟುಂಬದ ಸಂಗಡ ಆತನು ನಿಂತುಕೊಂಡು ಆತನು ನಮ್ಮನ್ನ ಅನುದಿನಕ್ಕೂ ಬಲಪಡಿಸುವವನು ಆತನಾಗಿದ್ದಾನೆ. ನಾವು ಪ್ರಾರ್ಥಿಸಬೇಕು. ದೇವರೇ, ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ, ನಾನ್ ನಿನ್ನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಅಂತ ನೀವು ಹೇಳಿದ್ದೀರಿ. ಅದೇ ಪ್ರಕಾರವೇ ಕರ್ತನೆ, ನನ್ನ ನಿನ್ ಕೈ ಬಿಡಬೇಡ, ನನ್ನ ಜೊತೆಗಾರನಾಗಿ ನೀರು ಅಂತೇಳಿ ನಾವೇನ್ ಮಾಡ್ಬೇಕು, ಪ್ರಾರ್ಥಿಸಬೇಕು. ಹೇಗೆ ದೇವರು ಯೆಹೋಶುವನನ್ನ ಜೊತೆಗಾರನಾಗಿಯೇ ನಡೆಸಿದ್ದಾರೋ ಅದೇ ಪ್ರಕಾರವೇ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಂಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಬಗ್ಗೆ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕಾರ್ಯವನ್ನ ಮಾಡಿ, ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಅಂತ ನೀನು ನಿನ್ನ ವಾಕ್ಯದ ಮೂಲಕ ನಿನ್ನ ಜನರನ್ನ ನೀನು ಬಲಪಡಿಸುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್.